ನಮಸ್ಕಾರ ಗೆಳೆಯರೆ, ಇಂದು ನಾವು ಮಾತನಾಡುವುದು ಒಂದು ಶಬ್ದದ ಬಗ್ಗೆ, ಭಯ. ಹೌದು, ಎಲ್ಲರಿಗೂ ಇರುತ್ತೆ, ಆದ್ರೆ ಎಲ್ಲರೂ ಅದನ್ನು ಗೆಲ್ಲುವುದಿಲ್ಲ. ನೀನು ಹೊಸ ಕೆಲಸಕ್ಕೆ ಹೋಗ್ತಾ ಇರಬಹುದು, ಪರೀಕ್ಷೆ ಬರೀತಾ ಇರಬಹುದು, ಅಥವಾ ನಿನ್ನ ಕನಸಿನ ಕಡೆ ಮೊದಲ ಹೆಜ್ಜೆ ಆಗ್ತಾ ಇರಬಹುದು. ಆಗಲೇ ಒಂದು ಧ್ವನಿ ಕೇಳಿಸುತ್ತದೆ, ನಿನ್ನ ಕೈಲಿ ಆಗೋದಿಲ್ಲ, ನೀನು ವಿಫಲವಾಗ್ತೀಯಾ. ಆ ಧ್ವನಿ ಯಾರು ಗೊತ್ತಾ? ನಿನ್ನೊಳಗಿನ ಭಯ. ಎಡಿಸನ್ 100 ಬಾರಿ ವಿಫಲವಾದರು, ಆದ್ರೂ ಆತ ನಿಂತಿಲ್ಲ. ಭಯವನ್ನೇ ಗೆದ್ದು ಬೆಳಕನ್ನೇ ಸೃಷ್ಟಿಸಿದ. ಇಂದು ಅವರ ಹೆಸರೇ ಇತಿಹಾಸ. ಭಯ ಯಾವತ್ತೂ ನಿನ್ನ ಶತ್ರು ಅಲ್ಲ, ಅದು ನಿನ್ನ ಪರೀಕ್ಷೆ. ಭಯ ಬಂದಾಗ ಓಡಬೇಡ, ಅದನ್ನು ನೋಡಿ ನಗು. ನೀನು ಇಲ್ಲದಿದ್ರೆ ನಾನು ಧೈರ್ಯಶಾಲಿ ಅಂತ ಹೇಳು. ಭಾರತದ ಕ್ರಿಕೆಟ್ ತಂಡದ ನಾಯಕ MS ಧೋನಿ, ಆತ ಮೊದಲು ರೈಲ್ವೆ ಟಿಕೆಟ್ ಕಲೆಕ್ಟರ್. ಎಷ್ಟು ಬಾರಿ ಸೋತರು, ಎಷ್ಟು ಬಾರಿ ಕ್ರಿಟಿಸೈಸ್ ಆಯಿತು, ಆತ ಒಂದು ಮಾತು ನಂಬಿದ, ನನ್ನೊಳಗಿನ ಭಯ ನನ್ನ ಶಕ್ತಿ. ಅದಕ್ಕೆ ಇಂದು ಆತ ವಿಶ್ವ ಚಾಂಪಿಯನ್. ನೀನು ಕೂಡ ಹಾಗೆ ಮಾಡಬಹುದು. ನಿನ್ನ ಕನಸಿನ ದಾರಿಗೆ ಹೋಗ್ತಾ ಇದ್ದಾಗ ಒಂದು ಮಾತು ನೆನ್ಪಿಟ್ಕೋ, ಭಯ ಬಂದರೆ ನಿಲ್ಲಬೇಡ, ಮುನ್ನಡೆ. ಭಯ ನಿನ್ನನ್ನು ತಡೆಯುವುದಿಲ್ಲ, ನೀನು ನಿನ್ನನ್ನು ತಡೆಯಬೇಡ. ನಿನ್ನೊಳಗಿನ ಧೈರ್ಯ ನಿನ್ನ ಆಯುಧ, ನಿನ್ನೊಳಗಿನ ಭಯ ನಿನ್ನ ಶಿಕ್ಷಕ, ನಿನ್ನೊಳಗಿನ ಶಾಂತಿ ನಿನ್ನ ಶಕ್ತಿ. ನೀನು ನಿನ್ನೊಳಗಿನ ಯೋಧನನ್ನು ಎಚ್ಚರಿಸಿದ್ರೆ ಲೋಕವೇ ನಿನ್ನ ಮುಂದೆ ಬಾಗುತ್ತದೆ. ಇಂದಿನಿಂದ ಒಂದು ನಿರ್ಧಾರ ಮಾಡು, ಭಯ ಬಂದರೆ ನಾನು ನಗಿಸುತ್ತೇನೆ. ನೀನು ನಿನ್ನ ಭಯವನ್ನು ಗೆದ್ದರೆ ನಿನ್ನ ಜೀವನವೇ ನಿನ್ನ ಗೆಲುವು.